ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಾನು ಹೇರ್ ಕಲರ್ ಮಾಡಿಸೋಣ ಅಂತ ಒಂದು ಮಾಲಿಗೆ ಹೋಗಿದ್ದೆ. ಅಲ್ಲಿ ಅವರು ಹೇಳಿದರು, ಹೇರ್ ಟೆಸ್ಟ್ ಮಾಡಿಸ್ತೀವಿ, ಒಂದು ಲೇಯರ್ ತೆಗೆದು ನಾನು ಕಲರಿಂಗ್ ಮಾಡಿ ನೋಡ್ತೇನೆ, ನಿಮ್ಮ ಆಲ್ರೆಡಿ ಕಲರ್ ಇದೆ, ಹಾಗಾಗಿ ನಾನು ನೋಡ್ತೇನೆ ಕೂರುತ್ತಾ ಅಂತ ಆಮೇಲೆ ಟೆಸ್ಟ್ ಮಾಡಿದ ಮೇಲೆ ಅವ್ರು ಹೇಳಿದರು, ಇಲ್ಲ ಬ್ಲೀಚ್ ಯೂಸ್ ಮಾಡಬೇಕು, ಬ್ಲೀಚ್ ಯೂಸ್ ಮಾಡಿದ್ರೆ ನಿಮ್ಮ ಹೇರಿಗೆ ನಾವು ಗ್ಯಾರಂಟಿ ಕೊಡೋಲ್ಲ, ನೀವು ಡ್ಯಾಮೇಜ್ ಏನಾದರೂ ಆಯಿತು ಅಂದರೆ ನಮ್ಮನ್ನು ಕೇಳಬಾರ್ದು ಅಂತ ಹೇಳಿದರು. ಆಗ ಭಯ ಆಯಿತು. ನೆಕ್ಸ್ಟ್ ನಾವು ಬೇರೆ ಕಡೆ ಹೋದ್ವಿ, ಟೋನ್ ಆ್ಯಂಡ್ ಡೈ ಸೆಲೂನ್ಗೆ. ಅಲ್ಲಿ ಅವರು ಹೇರನ್ನು ಫಸ್ಟು ಚೆಕ್ ಮಾಡಿದರು, ಒಂದು ಲೇಯರ್ ಅವರು ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡಿದ ಮೇಲೆ ಅವ್ರು ಹೇಳಿದರು, ಓಕೆ, ನಾವು ಇದಕ್ಕೆ ಟ್ರೀಟ್ಮೆಂಟ್ ಬೇರೆ ಥರ ಕೊಡ್ತೀವಿ, ಹಾಗಾಗಿ ನಿಮ್ಮ ಹೇರು ಡ್ಯಾಮೇಜ್ ಆಗದೇ ಇರೋ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಹೇರ್ ಕಲರ್ ಮಾಡ್ತೀವಿ, ಅದ್ರ ಜೊತೆ ನಾವು ಏನೇನು ಕೆಮಿಕಲ್ ಇಲ್ಲದಿರೋ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿ ನಿಮ್ಮ ಹೇರ್ನ ಡ್ಯಾಮೇಜ್ ಆಗದೇ ಇರೋ ರೀತಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ. ಬಟ್ ಅದರ ಇನ್ಫಾರ್ಮೇಷನ್ ಅವ್ರು ಹೇಳಿದರು, ಆ ಕ್ಷಣಕ್ಕೆ ನನಗೆ ಅದು ನೆನಪಾಗಲಿಲ್ಲ. ಬಟ್ ವಿತೌಟ್ ಬ್ಲೀಚ್ ಅವ್ರು ಮಾಡ್ತೀನಿ ಅಂತ ಹೇಳಿದ, ಹಾಗಾಗಿ ನಮಗೆ ಖುಷಿ ಆಯಿತು. ನೀವು ನೋಡ್ಬೋದು, ಒಂದು ಲೇಯರ್ ಅವ್ರು ಫಸ್ಟು ಟೆಸ್ಟ್ ಮಾಡಿದ ನಂತರ ನನಗೆ ಅವರು ಕಲರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ರ ಕಲರ್ ಕೂರ್ತಿದೆ, ನಾನು ಕಲರಿಂಗ್ ಮಾಡ್ತೇನೆ ಅಂತ ಹೇಳಿದರು. ಮತ್ತು ಅವರೇ ಸೆಲೆಕ್ಟ್ ಮಾಡಿದ್ದು ನನ್ನ ಫೇಸಿಗೆ. ಅವರು ಯಾವ ಕಲರ್ ನಿಮಗೆ ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿದರು. ನಾನು ಬೇರೆ ಕಲರ್ ಹೇಳಿದ್ದೆ. ಆ್ಯಕ್ಚುಲಿ ಅವರು ಇದು ನಿಮಗೆ ಸೂಟ್ ಆಗೋಲ್ಲ, ಈ ಕಲರ್ ಯೂಸ್ ಮಾಡಿ ಚೆನ್ನಾಗಿರ್ತದೆ ಅಂತ ಹೇಳಿದ ಮೇಲೆ ನಾನು ಓಕೆ ಅಂತ ಒಪ್ಕೊಂಡಿದ್ದು. ಅದಾದಮೇಲೆ ಅವರು ಬ್ಲೀಚೇ ಯೂಸ್ ಮಾಡ್ದಲೇ ಅವರು ಕಲರಿಂಗ್ ಮಾಡಿದ್ರು. ಹೇರ್ ಡ್ಯಾಮೇಜ್ ಆಗೋಲ್ಲ ನಿಮ್ಮದು, ನಾನು ಇದಕ್ಕೆ 100% ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಹೇರ್ ಕಲರಿಂಗ್ ಲೇಯರ್ ಎಷ್ಟು ಚೆನ್ನಾಗಿ ಲೇಯರ್ನ ತೆಗೆದು ಅವರು ಇದು ಮಾಡ್ತಿದ್ರು ಅಂದರೆ ಕಲರಿಂಗ್ ಹಾಕ್ತಿದ್ರು ಅಂದರೆ ನಮಗೆ ಒಂಥರ ಖುಷಿ ಆಗ್ತಿತ್ತು ಅವ್ರು ಹಾಕುವಾಗಲೂ. ಬಟ್ ಒಂದು ಚೂರು ಅವರು ಬೇಜಾರಾಗಲಿ ಎಂಥದೂ ಮಾಡ್ತಿರಲಿಲ್ಲ, ನಮ್ಮ ಜೊತೆ ಅಷ್ಟು ಫ್ರೀಯಾಗಿ ಮಾತಾಡ್ತಿದ್ರು. ನಾವು ಏನೇ ಕ್ವಶನ್ಸ್ ಕೇಳಿದ್ರು ಅವರು ಆನ್ಸರ್ ಮಾಡ್ತಿದ್ರು. ಆ್ಯಕ್ಚುಲಿ ಅವರು ಹಿಂದಿಯವರು, ಕನ್ನಡ ಬರಲ್ಲ ಅವರಿಗೆ, ಹಿಂದಿಯವರು, ಹಿಮಾಚಲ್ ಅವರು. ಆ್ಯಕ್ಚುಲಿ 3 ಡೇಸೋ 4 ಡೇಸೋ ಆಗಿದೆ. ಬಟ್ ಒಂದು ಚೂರು ಅವರಿಗೆ ಟೆನ್ಷನ್ ಆಗಲಿ, ಈ ಕನ್ನಡದವ್ರ ಜೊತೆ ಹೇಗೆ ಮಾತಾಡಬೇಕು, ಏನು ಹೇಳೋದು ಆ ಥರ ಭಯ ಏನೂ ಇಲ್ದಲೆ ಫ್ರೀ ಮೈಂಡಲ್ಲಿ ನಮ್ಮ ಜೊತೆ ಮಾತಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಡ್ವೈಸ್ಗಳನ್ನೂ ಕೊಡ್ತಿದ್ರು, ನೀವು ಹೀಗೆ ಇದು ಮಾಡಿ ಹೇರಿಗೆ ಹಾಗೆಂತ. ನಾನು ಆ್ಯಕ್ಚುಲಿ ತಲೆ ವಾಶ್ ಮಾಡೇ ಇರಲಿಲ್ಲ, ನಾನು ಸ್ನಾನ ಮೈಗೆ ಮಾಡಿಕೊಂಡು ಹೋಗಿದ್ದು. ಬಟ್ ಕಲರ್ ಮಾಡೋ ಮೂಡಲ್ಲಿ ಇರಲಿಲ್ಲ. ಸಡನ್ಲಿ ನೋಡುವ ಅಂತ ಟೆಸ್ಟ್ ಮಾಡಲಿಕ್ಕೆ ನಾವು ಹೋಗಿದ್ದು. ಬಟ್ ಅಲ್ಲಿ ಅವರು ಮಾಡಿ ಪರವಾಗಿಲ್ಲ ಇವತ್ತೇ ಅಂತ ಹೇಳಿದ ಮೇಲೆ ನಾನು ಓಕೆ ಅಂತ ಒಪ್ಕೊಂಡಿದ್ದು. ಅದಾದಮೇಲೆ ಎಷ್ಟು ಚೆನ್ನಾಗಿ ಅವರು ಒಂದೊಂದು ಲೇಯರ್ ತೆಗೆದು, ನಾನು ಹೇಳಿದ್ದೆ ನನಗೆ ಹೈಲೈಟ್ಸ್ ಮಾತ್ರ ಸಾಕು ಅಂತ. ಬಟ್ ನಾನೊಂದು 15 ಹೈಲೈಟ್ಸ್ ಹೇಳಿದ್ದೆ. ಬಟ್ ಅವರು ನಾವು ಮಾತಾಡಿ ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿರೋದು ನೋಡಿ ಅವ್ರಿಗೆ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಇವರೆಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರಲ್ಲ ಅಂತೇಳಿ ಅವರು ಮತ್ತೆ ನನಗೆ ಎಕ್ಸ್ಟ್ರಾ 2-3 ಲೇಯರ್ನ ಹಾಕಿದರು. ಹಾಕಿ ಚೆನ್ನಾಗಿ ಕಲರಿಂಗ್ ಎಲ್ಲ ಆದಮೇಲೆ ಅವರು ಫಸ್ಟು ಒಂದು ಟ್ರೀಟ್ಮೆಂಟ್ ಮಾಡಿದ್ದು. ಅವರು ಆ್ಯಕ್ಚುಲಿ ಕಲರಿಂಗ್ ಮಾಡಿಲ್ಲ, ಅಲ್ಲಿ ಬ್ಲೀಚೂ ಹಾಕಿಲ್ಲ, ಅವರೇನೋ ಒಂದು ಕ್ರೀಮನ್ನು ಯೂಸ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕಲ್ಲರ್ ಬರಲಿಕ್ಕೋಸ್ಕರ ಈ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು. ನಾನು ನಿಮಗೆ ತೋರಿಸ್ತೇನೆ, ನಾನು ಅದರಲ್ಲಿ ಅವರು ಹೇಳಿದ್ದಾರೆ, ಇದನ್ನು ತೋರಿಸಿ, ಇದನ್ನು ನಾನು ಯೂಸ್ ಮಾಡ್ತಿರೋದು ಈ ಹೇರಿಗೆ ಕಲರ್ ಕೂರ್ಲಿಕ್ಕೋಸ್ಕರ ಅಂತ ಹೇಳಿ ತೋರಿಸಿದ್ದು. ಆಮೇಲೆ ನಾವು ಸರಿ ಅಂತ ಹೇಳಿ ಕಲರಿಂಗ್ ಇದರಲ್ಲಿ ಎಲ್ಲೆಲ್ಲಿ ಅವರು ಕಲರ್ ಕಾಣ್ತಿದೆ ಅಲ್ಲೆಲ್ಲ ಕ್ರೀಮ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರು. ಅದು ಬಿಟ್ಟ ನಂತರ ನನಗೆ ಹೊಟ್ಟೆ ಹಸಿಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ತುಂಬ ಟೈಮ್ಸು ನಾವು ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ, ಆಗ್ತಾನೇ ಇರಲಿಲ್ಲ. ಆಮೇಲೆ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ ಜ್ಯೂಸ್ ತೊಗೊಂಬ ಏನಾದರೂ ಕುಡಿಲಿಕ್ಕೆ ಅಂತ. ಅದಾದಮೇಲೆ ಅವರು ಹೋದರು. ಹಾಗಾಗಿ ನಾನು ಇಲ್ಲಿ ಕಲರಿಂಗ್ಗೆ ಕೂತಿದ್ದೆ. ಆಮೇಲೆ ಜ್ಯೂಸ್ ತೊಗೊಂಬಂದು ಕೊಟ್ಟರು. ಜ್ಯೂಸ್ ಕುಡಿದು ಅವ್ರ ಕಲರಿಂಗ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ಅಂತ ಹೇಳಿ ಹೋದರು. ಅಲ್ಲಿ ತನಕ ನಾನು ಜ್ಯೂಸ್ ಕುಡ್ತಾ ಹಾಗೆ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಅವರು ಕಲರಿಂಗ್ ವಾಶ್ ಮಾಡಲಿಕ್ಕೋಸ್ಕರ ಬಂದರು. ಆ ಟೈಮಲ್ಲಿ ನಾವು ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ. ಆಗ ಬಂದರು, ಅವರು ಬಂದು ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಸೆಲೂನ್ಗಳಲ್ಲಿ ಚೆನ್ನಾಗಿ ಮಾಡಿದ್ರೆ ಜಸ್ಟ್ ವಾಶ್ ಮಾಡಿ ಬಿಡ್ತಾರೆ. ಶಾಂಪೂ ಹಾಕಿ ಇದೆ ಅವರು ವಾಶ್ ಹಚ್ಚಿದ ಮಾಡೋದಾಗಿರಲಿ, ಕ್ರೀಮ್ಸ್, ಒಂದು ಮೈಲ್ಡ್ ಶಾಂಪೂ ಹಾಕಿ ವಾಶ್ ಕಲರಿಂಗ್ ಚೆನ್ನಾಗಿ ಬರಲಿ, ಹೇರ್ ಮೆಥಡ್ಗಳು ಡ್ಯಾಮೇಜ್ ತುಂಬ ಆಗದೆ ಇರೋದಕ್ಕೆ ಅವರು ಚೆನ್ನಾಗಿರುತ್ತೆ. ಹಾಕಿದ ಕ್ರೀಮ್ಸ್. ಅದು ತುಂಬ ಕ್ಲೀನಾಗಿ ಎಲ್ಲ ಕಡೆ ನೀಟಾಗಿ ನೋಡಿರ್ಬೋದಲ್ಲ ನೀವು, ಸರ್ವೇ ಸಾಮಾನ್ಯ ಯಾವುದೋ ಹೇರ್ ವಾಶ್ ಮಾಡಿ ಮಾಡಿಕೊಂಡು ಬಿಟ್ಬಿಡ್ತಾರೆ. ಬಟ್ ಅಲ್ಲಿ ಇಲ್ಲಿ ಆ ಥರ ಈ ಥರ ಅರ್ಧಂಬರ್ಧ ಮಾಡಿ ಬಿಡೋದು ಎಂತ ಇಲ್ಲ. ಎಷ್ಟು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ತಾರೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನು ಬೇಕಾದರೂ ನೀವು ವಿಡಿಯೋ ಮಾಡಿ ನಾವು ಬೇಜಾರು ಮಾಡ್ಕೊಳ್ಳೋದು. ಕೆಲವರೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ಲಿಕ್ಕೂ ಹೈಡ್ ಮಾಡ್ತಾರೆ.
ಬಟ್ ಇವರು ಹಾಗೇನಿಲ್ಲ, ಎಲ್ಲ ಪ್ರತಿಯೊಂದು ಇನ್ಫಾರ್ಮ್ ಮಾಡ್ತಾಯಿದ್ರು, ಹೇಗೆ ಏನು ಅಂತ ಎಲ್ಲ ಹೇಳ್ತಾ ಇದ್ದರು. ತುಂಬ ಆರಾಮಾಗಿ ಅನ್ನಿಸ್ತಿತ್ತು ನಮಗೆ. ಎಲ್ಲೋ ಒಂದು ಸೆಲೂನಿಗೆ ಹೋಗಿ ನಾವು ಕಲರಿಂಗ್ ಮಾಡಿಸ್ತಿದ್ವಿ ಏನೋ ಫೀಲೇ ಬರ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು. ಒಟ್ಟಿನಲ್ಲಿ ನಮ್ಮ ಪ್ರಾಡಕ್ಟ್ನೂ ನಮಗೆ ತೋರಿಸಿದ್ರು. ಅದಾದಮೇಲೆ ವಾಶ್ ಎಲ್ಲ ಆದಮೇಲೆ ಅವರು ಹೇರ್ ಪ್ಯಾಕ್ ಹಾಕಿದ್ರು. ಈ ಹೇರ್ ಪ್ಯಾಕ್ನ ನೀವು ನೋಡಿದ್ರೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಸೆಲೂನಲ್ಲೆಲ್ಲ ಇದೆಲ್ಲ ಯೂಸೇ ಮಾಡಲ್ಲ, ಬಿಟ್ಬಿಡ್ತಾರೆ. ಏರ್ ವಾಶ್ ಮಾಡಿ ಡ್ರೈ ಮಾಡಿ ಕಲರಿಂಗ್ ಸೀರಮ್ ಹಾಕಿ ಬಿಟ್ಬಿಡ್ತಾರೆ. ಕಲರಿಂಗ್ ಒಂದು ಸ್ವಲ್ಪ ಸೆಟ್ ಮಾಡ್ತಾರೆ. ಬಟ್ ಇವ್ರು ಹಾಗಲ್ಲ, ಪ್ಯಾಕ್ ಹಾಕಿದ ಮೇಲೂ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿದ್ದಾರೆ ನೋಡಿ. ಪ್ರತಿಯೊಂದು ಲೇಯರ್ನ ಮಸಾಜ್ ಮಾಡಿ ನಮಗೆ ಹೇರಿಗೆ ಆಗಲಿ, ನಮ್ಮ ಬುಡಕ್ಕೆ ತಲೆದು ಏನಿದೆ ಬುಡ ಅದಕ್ಕೂ ಒಂಚೂರು ಡ್ಯಾಮೇಜ್ ಆಗದಿರೋ ಥರ ಮಸಾಜ್ ಮಾಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿದ್ರು ಅಂದರೆ ಫೀಲೇ ಬೇರೆ ಅನ್ಕೊಳ್ಳಿ ಆ ಮಸಾಜಿನ. ಅಷ್ಟು ಚೆನ್ನಾಗಿ ನಿಧಾನಕ್ಕೆ ಮಸಾಜ್ ಮಾಡಿ 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 ವಾಶ್ ಮಾಡ್ತಾರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವಾಶ್ ಮಾಡಿ ಮಸಾಜ್ ಮಾಡಿ ವಾಶ್ ಮಾಡ್ತಾರೆ ಅಂತ. ನಾನಿಲ್ಲಿ ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಇದ್ದೀನಿ. ಎಲ್ಲ ವಾಶ್ ಎಲ್ಲ ಕ್ಲೀನಾಗಿ ಮಾಡಿದ ನಂತರ ಅವರು ಹೇರ್ ಡ್ರೈ ಮಾಡಲಿಕ್ಕೆ ಕರ್ಕೊಂಡ್ಬಂದರು. ಆಗ ಫಸ್ಟ್ ತೋರಿಸಿದ್ರು ನಿಮಗೆ ನೋಡಿ ನಿಮ್ಮ ಕಲರ್ ಅಂತ. ನಾನು ಆವಾಗ ಸ್ವಲ್ಪ ಅಂತ ನನಗೆ ಒಂಥರ ಟೆನ್ಷನ್ ಇತ್ತು, ಇಷ್ಟೇ ಕಲರ ನನ್ನ ಹೇರಿಗೆ ಕಾಣಿಸ್ತಿರೋದ್ರಿಂದ. ಅವರು ಆಮೇಲೆ ಡ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಡ್ರೈ ಮಾಡುವಾಗಲೂ ಅಷ್ಟೇ ನೋಡ್ಬೋದು ನೀವು ಅವ್ರ ಪ್ರೊಸೀಜರ್ ಹೇಗೆ ಮಾಡ್ತಿದ್ದಾರೆ ಅಂತ. ಕೂಮಾಗಲಿ ಅದಾಗಲಿ ಏನು ಯೂಸ್ ಮಾಡ್ತಿಲ್ಲ. ಕೆಲವರೆಲ್ಲ ಕೂಮ್ ಯೂಸ್ ಮಾಡ್ತಾರೆ, ಬಟ್ ಇವ್ರ ಕೈಯಲ್ಲೇ ಪ್ರತಿಯೊಂದು ಲೇಯರ್ನ ತೆಗೆದು 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 ಡ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಿರೋ ಪ್ರತಿಯೊಂದು ಏನಿದೆ ವರ್ಕ್ ಹೇರಿಗೆ ನಂಗೆ ಅಷ್ಟು ಖುಷಿಯಾಗೋಯ್ತು. ನಮ್ಮೆಲ್ಲರಿಗೂ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಆ ಕೂಮ್ ಯೂಸ್ ಮಾಡ್ದಲೇ ಬರೀ ಕೈಯಲ್ಲೇ ಅವರು ಇದು ಮಾಡಿ ಡ್ರೈ ಮಾಡಿದ್ರು. ಆಗ ಕಲರಿಂಗ್ ಬ್ರೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಫುಲ್ಲು ನನಗೆ ಖುಷಿ ಆಗ್ತಾ ಬಂತು. ಅಲ್ಲಿ ತೋರಿಸ್ತೀನಿ ನೋಡು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳಿದೆ. ಆಮೇಲೆ ನಾನು ನಿಮಗೆ ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ, ಆಗ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗ್ತದೆ ಯಾವ ಕಲರ್ ಇದೆ ಅಂತ ಹೇಳಿದ್ರು. ಓಕೆ, ನಾವು ಆ್ಯಕ್ಸೆಪ್ಟ್ ಮಾಡ್ಕೊಂಡ್ವಿ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ಸೆಟ್ಟಿಂಗ್ ಮಾಡಲಿಕ್ಕೆ. ಸೆಟ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದೇ ಲೇಯರ್ ತೊಗೊಂಡು ನನಗೆ ಸೆಟ್ಟಿಂಗ್ ಮಾಡ್ತಾ ಬಂದರು. ಓಕೆ, ಹೇಗೆ ನಿಲ್ಲಿಸ್ತು ಹಾಗೆ ಹೀಗೆ ಅಂತೆಲ್ಲ ಕೇಳಿ ಎಷ್ಟು ಚೆನ್ನಾಗಿ ನೀವು ನೀಟಾಗಿ ಮಾಡಿದ್ರಿ, ಖುಷಿ ಆಯಿತು ಅಂತೆಲ್ಲ ಹೇಳ್ತಿದ್ರು. ಅಂಕುಶ್ ಅಂತ ಹೇಳಿದ್ರು. ಅವ್ರ ಹೆಸರು ಅಂಕುಶ್ ಅಂತ, ಹಿಮಾಚಲದವರು ಅಂತ. ಬಂದು 3 ಡೇಸ್ ಆಯಿತು ಅಂತ ಅಂದರು. 3 ಡೇಸ್ ಆಗಿದ್ರು ನೀವು ಅನ್ನಿಸ್ತಾನೆ ಇಲ್ಲ 3 ಡೇಸ್ ಅಂತ. ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೀರಲ್ಲ, ಮಾತಾಡ್ಕೊಂಡು ಎಲ್ಲರ ಜೊತೆನೂ ಅಂತ ಹೇಳಿದ್ವಿ. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ನೀಟಾಗಿ ಎಲ್ಲ ಫಿನಿಶಿಂಗ್ ಆದಮೇಲೆ ಅವರು ಒಂದೊಂದೇ ಲೇಯರ್ನ ಸೆಟ್ ಮಾಡಿ ನನಗೆ ಲಾಸ್ಟಿಗೆ ತೋರಿಸಿ ಸ್ಟಾರ್ಟ್ ಮಾಡಿದ್ರು. ನೀವು ನೋಡಿ, ಈಗ ನಾನು ಹೇರ್ ಸೆಟ್ಟಿಂಗ್ ಮಾಡಿದ್ದೇನೆ, ಫೈನಲ್ ಲುಕ್ ಹೇಗಿರುತ್ತೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾನು ಕಾಯ್ಕೊಂಡಿದ್ದೆ. ಆಗ ತೋರಿಸಿದ್ರು ಫೈನಲ್ ಲುಕ್ಕು ಹೀಗಿದೆ ನೋಡಿ ಅಂತ. ನನಗಂತೂ ಫುಲ್ಲು ಶಾಕ್ ಆಗೋಯಿತು, ಫುಲ್ಲು ಖುಷಿಯಾಗೋಯಿತು ನನಗೆ. ನಾನು ಎಷ್ಟು ಖುಷಿಯಾಗೋಯಿತು ಅಂದರೆ ನಾನು ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳಿ ಆಲ್ಮೋಸ್ಟ್ ನಾನು ತುಂಬ ಸತಿ ಥ್ಯಾಂಕ್ಸ್ ಹೇಳಿದೆ ಅವರಿಗೆ. ಮತ್ತು ಇನ್ನೊಬ್ಬರು ಒಂದು ಹೇಳಿದರು, ನಿಮ್ಮ ಫೇಸಿಗೆ ಈ ಕಲರಿಂಗ್ ಆದ್ರೂ ನಿಮ್ಮ ಫೇಸೇ ಚೇಂಜ್ ಆಗೋಯಿತು ಅಂತ ಹೇಳಿದರು. ತುಂಬ ತುಂಬ ಥ್ಯಾಂಕ್ಸ್ ಅವರಿಗೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಅಷ್ಟು ಖುಷಿಯಾಗಿದ್ದೀನಿ. ನನ್ನ ಲುಕ್ಕೇ ಚೇಂಜ್ ಆಗೋಯಿತು ಆ ಹೇರ್ ಕಲರಿಂದ. ನಂಗೆ ತುಂಬ ಖುಷಿಯಾಯಿತು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಬೆಲ್ ಲೈಕ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.